ಎಲ್ಲರಿಗೂ ನಮಸ್ಕಾರ. ಗಾಯತ್ರಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರೆಸಿಪಿ ಏನು ಮಾಡಲಿಕ್ಕತ್ತಿಲ್ಲ, ಬರೀ ಇವತ್ತು ಬೇರೆ ಮಾಡ್ತೀನಿ. ಬರೀ ಇವತ್ತು ಸ್ವಲ್ಪ ಚೇಂಜ್ ಇಲ್ಲ ಅಂಥೇಳಿ ನಮ್ಮದು ಕಿಚನ್ ಟೂರ್ ಮಾಡ್ಬೇಕಂತ ಮಾಡೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಮೇನ್ ಡೋರ್ ತೋರಿಸ್ತೀನಿ. ಇದು ಮೇನ್ ಡೋರು. ಇಲ್ಲಿ ರೈಟ್ ಸೈಡ್ ಬಂದರೆ ದೇವರ ಕೋಣೆ ಅದ. ಇಲ್ಲಿ ಇಲ್ಲಿ ಕೂತು ಪೂಜೆ ಮಾಡಲಿಕ್ಕೆ ಒಂದು ಸ್ಟೂಲ್ ಮಾಡ್ಸೀನಿ. ಇಲ್ಲೇ ಲಕ್ಷ್ಮೀ ಕಂಬ, ಸೈಡಿಗೆ ಸಪ್ರೇಟ್ ದೇವ್ರ ಫೋಟೋ ಇಟ್ಟಿಟ್ಟು ಬೇರೆ ಬೇರೆ ಪೂಜೆ ಮಾಡ್ತಿತ್ತು. ಲಕ್ಷ್ಮೀ ಪೂಜೆ, ರಾಯರ ಪೂಜೆ ಹೀಗೆಲ್ಲ ಮಾಡ್ಬೇಕಂತೇಳಿ ಹಂಗೆ ನಾನು ಸಪ್ರೇಟ್ ಕಂಪಾರ್ಟ್ಮೆಂಟ್ ಗತೆ ಮಾಡಿಸ್ಕೊಂಡ್ಬಿಟ್ಟೀನಿ. ಇಲ್ಲ ಸೈಡಿಗೆ ಒಂದು ಕಪಾಟ್ ಮಾಡಿಸ್ಕೊಂಡಿದ್ದೀನಿ, ಇಲ್ಲ ದೇವ್ರ ಸಾಮಾನು ಇಟ್ಕೊಳ್ಳಿಕ್ಕೆ. ಇವು ನಮ್ಮ ಬತ್ತಿಗಳು, ದೇವ್ರದ್ದು ನೀಲಂಜನಗಳು, ಪೂಜೆಗೆ ಯೂಸ್ ಮಾಡುವಂಥ ವಸ್ತುಗಳನ್ನು ಇಲ್ಲಿ ಇಟ್ಕೊಂಡು ನಾನು. ಬರೀಗ ಹೊರಗೆ ಹೋಗೋಣ. ಇದು ಹಾಲು. ಕಿಚನ್ ಟೂರ್ ಅಂದೆಲ್ಲ ತೋರ್ಸ್ಕತ್ತು ಅಂತ ಅನ್ಕೋಬೇಡ್ರಿ. ಥರ ಎರಡು ಕಡೆ ಶೋಕೇಸ್ ಮಾಡಿಸೀನಿ. ಇವರು ನಮ್ಮ ಮನೆ ಕೆಲಸದವರು. ಅಂದರೆ ಕಸ ಗುಡಿಸಿ ಎಲ್ಲ ನೆಲನೂ ಒರೆಸು ಇದು ಮಷೀನು. ಇಲ್ಲೇ ಲೆಫ್ಟ್ ಸೈಡ್ ಇಲ್ಲಿ ಕಪಾಟ್ ಮಾಡ್ಸೀನಿ. ಇಲ್ಲಿ ನಮ್ಮದು ಪೇಪರ್ಸು ಮತ್ತು ಏನಾರೇ ಎಕ್ಸ್ಟ್ರಾ ಸಾಮಾನು ಇರ್ತಾವಲ್ಲ ಅದು ಇಡಲಿಕ್ಕೆ. ಇಲ್ಲೆಲ್ಲ ರಂಗೋಲಿದ ಐಟಮ್ಸ್ ಎಲ್ಲ ಇಟ್ಬಿಟ್ಟೀನಿ. ಇಲ್ಲ ಸೈಡಿಗೆ ಕಲರ್ ರಂಗೋಲಿ, ವೈಟ್ ರಂಗೋಲಿ, ಪೇಪರ್ಸ್ ಎರಡು ಕಡೆ. ಈಗ ಡೈನಿಂಗ್ ಹಾಲು. ಇಲ್ಲಿ ಡೈನಿಂಗ್ ಹಾಲ್ ಒಳಗೆ ಸೈಡಿಗೆ ಜಾಗಿತ್ತು. ಇಲ್ಲೆಷ್ಟು ಮತ್ತು ನಾನು ಯುಟಿಲೈಸ್ ಮಾಡ್ಕೋಬೇಕಂತೇಳಿ ಒಂದು ಕಪಾಟ್ ಮಾಡಲಿಕ್ಕೆ ಹೇಳಿದ್ದೆ. ಈ ಥರ ಮಾಡಿಸೀನಿ. ಇಲ್ಲೆಲ್ಲ ಕ್ರಾಕರೀಸ್ ಇಟ್ಟು ನಾನು.
ಎಕ್ಸ್ಟ್ರಾ ಸಾಮಾನು ಏನು ಇರ್ತಾವಲ್ಲ ಬೇಡದ್ದು ಎಲ್ಲ ಇಲ್ಲಿ, ಅಥವಾ ನಮಗೆ ಯೂಸ್ ಮಾಡುವಂಥವು ಯಾವ್ದು ಬೇಕಾದ್ರೆ ನಾವು ಸಾಮಾನು ಇಟ್ಕೋಬೋದು. ನಾನು ಇಲ್ಲಿ ಡಬ್ಬಿಗಳು ಇಟ್ಕೊಂಡೀನಿ ಎಕ್ಸ್ಟ್ರಾ ಸಾಮಾನು. ಇಲ್ಲಿ ಸೈಡಿಗೆ ಒಂದು ವಾಶ್ರೂಮ್, ಇದು ನಮ್ಮದು ಲಿಫ್ಟ್. ಬರೀ ಈಗ ಕಿಚನ್ ಇದೆ, ಮಕ್ಕಳ ರೂಮು ಇಲ್ಲೆಲ್ಲ ಮೇಲೆ ಹೋಗ್ಬೇಕು. ಇದು ನಮ್ಮ ಕಿಚನ್ ನೋಡ್ರಿ. ಸಿಂಕ್, ಇಲ್ಲಿ ಮನೆಯಾಗ ಒಂದು ಶೆಲ್ಫ್ ಇತ್ತು, ಅದನ್ನು ಹಾಕಿಸ್ಬಿಟ್ಟೆ ನಾನು. ನಮಗೆ ಹೆಣ್ಮಕ್ಳಿಗೆ ಎಷ್ಟು ಸಾಮಾನು ಆದರೂ ಕಡಿಮೆನೇ ಇಡಲಿಕ್ಕೆ, ಎಷ್ಟು ಜಾಗ ಆದರೂ ಸಾಲಂಗಿಲ್ಲ ನಮಗೆ, ಅದಕ್ಕಾಗಿ ಇದು ಹಾಕಿಸ್ಬಿಟ್ಟೆ ನಾನು. ಇದು ಗ್ಯಾಸ್ ಕಟ್ಟಿ, ಇಲ್ಲಿ ಕಪಾಟ, ಇಲ್ಲಿ ಈ ಕಡೆ ಸೈಡ್ ಒಂದು ಮಾಡ್ತೀನಿ. ಇಲ್ಲೆಲ್ಲ ನಮ್ಮ ಅಡಿಗೆ ಇದೆಲ್ಲ ಇಟ್ಕೊಂಡಿನಿ. ಇಲ್ಲಿ ಅಪೋಸಿಟ್ ಸೈಡ್ ಈ ಕಡೆ ಒಂದು ಕಟ್ಟಿ, ಈ ಥರ ನಾನೆಲ್ಲ ಇಟ್ಕೊಂಡೀನಿ. ಇದೆಲ್ಲ ಕುಕ್ಕರದು ಇಟ್ಕೊಂಡೀನಿ ಒಂದು ಸೈಡ್ ಬರೀ. ಇದಕ್ಕೆ ಈ ಥರ ನಮ್ಮ ಕಳಾಯಿ ಅದೆಲ್ಲ ಇಟ್ಕೊಂಡೀನಿ. ಇಲ್ಲೇ ಈರುಳ್ಳಿ ಆಲೂಗಡ್ಡೆ ಇದೆಲ್ಲ ಇಟ್ಕೊಳ್ಳಿಕ್ಕೆ. ಈ ಕಡೆ ಸೈಡಲ್ಲಿ ಡಬ್ಬಿ ನಮಗೇನು ಬೇಕಾದ್ರೆ ಇಟ್ಕೊಳ್ಳೋದು. ಇಲ್ಲ ಮೇಲೆ ಇಲ್ಲಿ ಈ ಥರ ಆರ್ಗನೈಸ್ ಮಾಡ್ಕೊಳ್ಳೀನಿ. ಮತ್ತು ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಅವು. ಇಲ್ಲೇ ಸೈಡಿಗೆ ಒಂದು ಲಾಂಗ್ ಯೂನಿಟ್ ಮಾಡಿಸೀವಿ, ತೋರಿಸ್ತೀನಿ. ಇದು ಲಾಂಗ್ ಯೂನಿಟ್. ಈ ಥರ ಇಲ್ಲಿ ಬಂದು ಇದು ಫ್ರಿಜ್ಜು. ಈ ಸೈಡು ಫ್ರೀಝರು. ಫ್ರೀಝರ್ ಅನ್ನೋದಷ್ಟೇ, ಫ್ರೀಝರ್ ಅಂದರೆ
ಎಲ್ಲ ಫ್ರೀಝ್ ಮಾಡುವಂಥ ಯಾವ ಐಟಮ್ಸೇ ಇಲ್ಲ, ಎಲ್ಲ ರೇಷನೇ ಇಟ್ಟಿರೋದು ನಾನು. ಅಂದರೆ ಎಲ್ಲ ಹುಳ ಜಾಸ್ತಿ ಆಗೋದ್ರಿಂದ ಎಲ್ಲ ನಾನು ಇದರಲ್ಲೇ ಇಟ್ಟಿರ್ತೀನಿ. ಇಲ್ಲಿ ಗ್ಯಾಸ್ ಸಿಂಕ್ ನಮ್ಮದು ಫಿಲ್ಟರ್ ಇರೋದು ಕೆಳಗೆ ಇರ್ತೀವಿ ನಾವು ಫಿಲ್ಟ್ರ್. ಇಲ್ಲೆಲ್ಲ ಥರ ಇಟ್ಕೊಂಡೀನಿ. ಈ ಥರ ಇಟ್ಕೊಂಡಿದ್ದೀರ ನೋಡಿರಿ ನಾನು. ಇಲ್ಲಿ ಹೊರಗಡೆ ಯುಟಿಲಿಟಿ, ಇಲ್ಲೊಂದು ಬಾಂಡಿ ಪಾತ್ರೆಗಳೆಲ್ಲ ತೊಳಿಲಿಕ್ಕೆ ಸಿಂಕು, ನಮ್ಮದು ವಾಷಿಂಗ್ ಮಷೀನು, ಇಲ್ಲೊಂದು ಕಪಾಟ್ ಮಾಡಿಸ್ತೀನಿ. ಇಲ್ಲೆಲ್ಲ ನಮ್ಮದು ವಾಷಿಂಗ್ ಪೌಡ್ರು, ಲಿಕ್ವಿಡ್ಡು ಎಲ್ಲ ಇಟ್ಕೊಳ್ಳಿಕ್ಕೆ. ಕೆಳಗಡೆನೂ ಮಾಡಿಸ್ತೀನಿ. ಇಲ್ಲಿ ನಮ್ಮ ಮಣಿಗಳನ್ನು ಇಟ್ಕೊಂಡೀನಿ. ಇಷ್ಟದ ನೋಡಿರಿ ನಮ್ಮ ಕಿಚನ್ ಆ್ಯಂಡ್ ಡೈನಿಂಗ್ ಹಾಲ್. ಡೈನಿಂಗ್ ಹಾಲ್ ಕಿಚನ್ ಟೂರ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಹಾಕ್ರಿ. ಇಷ್ಟ ಇದ್ದರೆ, ಇಷ್ಟ ಆಗಲಿಲ್ಲ ಅಂದ್ರೂ ಕಮೆಂಟ್ ಹಾಕ್ರಿ. ಇಲ್ಲಿ ನಮ್ಮದು ದೇವ್ರ ಕೋಣೆ ಸೈಡಿಗೆ ಸ್ವಲ್ಪ ಜಾಗೈತೆ ಅಂತ ಹೇಳಿ ಸ್ಟೋನ್ ಕ್ಲೀನಿಂಗ್ ಮಾಡಿಸೀವಿ. ಇದೇ ಸ್ವಲ್ಪ ಪಾಟ್ ಇಟ್ಕೊಂಡೀನಿ, ಇನ್ನು ತರಬೇಕು. ಸೈಡಿಗೆ ಬೆಡ್ರೂಮು, ಮೇಲೆ ಗೆಸ್ಟ್ ರೂಮು, ಮಕ್ಕಳ ರೂಮ್ ಎಲ್ಲ ಮೇಲೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.